ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜೆಚಿನ್ ಫಸ್ಟ್. ಸ್ನೇಹಿತರೆ, ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಈ IDBI ಬ್ಯಾಂಕ್ನಲ್ಲಿ 1300ಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ತಿದೆ. ಸೊ ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಆಸಕ್ತಿ ಬಂದಿರುವಂತಹ ಬ್ಯಾಂಕ್ ಉದ್ಯೋಗದ ಆಕಾಂಕ್ಷಿಗಳಿಗೆ ಇದು ಒಂದು ಒಳ್ಳೆ ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹುದ್ದೆಗಳ ವಿವರ, ವಿದ್ಯಾರ್ಹತೆ, ವಯೋಮಿತಿ, ಸಂಬಳ, ಪರೀಕ್ಷೆ ವಿಧಾನ, ಅರ್ಜಿ ಸಲ್ಲಿಸುವ ವಿಧಾನ, ಹೀಗೆ ಎಲ್ಲ ಮಾಹಿತಿಯನ್ನು ಹಂತ ಹಂತವಾಗಿ ತಿಳಿಸ್ಕೊಡ್ತೀವಿ. ಸೊ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ IDBI ಬ್ಯಾಂಕ್ನ 1300 ಹುದ್ದೆಗಳ ನೇಮಕಾತಿಯ ಅಧಿಸೂಚನೆಯಲ್ಲಿ ಪ್ರಮುಖವಾಗಿ 2 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ತಿವೆ. ಒಂದು ಸಹಾಯಕ ವ್ಯವಸ್ಥಾಪಕರು ಗ್ರೇಡ್ ಎ ಹುದ್ದೆ ಮತ್ತು ಕಿರಿಯ ಸಹಾಯಕ ವ್ಯವಸ್ಥಾಪಕರು ಗ್ರೇಡ್ O ಹುದ್ದೆ. ಸೊ 2 ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ತಿದೆ. ಸೊ ಸಹಾಯಕ ವ್ಯವಸ್ಥಾಪಕರು ಗ್ರೇಡ್ ಎ ವಿಭಾಗದಲ್ಲಿ 200 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದರೆ, ಕಿರಿಯ ಸಹಾಯಕ ವ್ಯವಸ್ಥಾಪಕರು ಗ್ರೇಡ್ O ವಿಭಾಗದಲ್ಲಿ 1100 ಹುದ್ದೆಗಳಿಗೆ ಕಾಲ್ಫರ್ ಮಾಡಲಾಗಿದೆ. ಹೆಚ್ಚು ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳಲ್ಲೇ ಅತಿ ಹೆಚ್ಚು ಒಂದು ಪೋಸ್ಟ್ಗಳನ್ನು ಕೊಡಲಾಗಿದೆ. ಸೊ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಯಾವುದೇ ಪದವಿಯನ್ನು ಕಂಪ್ಲೀಟ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಉದಾಹರಣೆಗೆ BA, BCom, BSc, BBA, MBA, ಸೊ ಎನಿಥಿಂಗ್, ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಿರುತ್ತೆ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ 20 ವರ್ಷಗಳು ಮತ್ತು ಗರಿಷ್ಠ 30 ವರ್ಷಗಳ ಒಳಗಡೆ ಇರುವವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗಿರುತ್ತೆ. SC ST ಅವರಿಗೆ 5 ವರ್ಷಗಳು, OBC ಅವರಿಗೆ 3 ವರ್ಷಗಳು, ಅಂಗವಿಕಲರಾಗಿದ್ದರೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಇನ್ನು ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ, ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಎ ಹುದ್ದೆಗೆ ಸೆಲೆಕ್ಟ್ ಆದರೆ 48,480 ರೂಪಾಯಿ ಪರ್ ಮಂತ್ ಕೊಡಲಾಗುತ್ತೆ. ಅಂದರೆ ನಿಯರ್ಲಿ 49,000 ರೂಪಾಯಿವರೆಗೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ಬೋದು. ಸೊ ಇನ್ನು ಕಿರಿಯ ಸಹಾಯಕ ಮ್ಯಾನೇಜರ್ ಗ್ರೇಡ್ O ಹುದ್ದೆಗೆ ಸೆಲೆಕ್ಟ್ ಆದರೆ ಸುಮಾರು 28,000 ರೂಪಾಯಿಗಳು ಪರ್ ಮಂತ್ ಸ್ಯಾಲ್ರಿ ಸಿಗ್ಬೋದು ಅಂತೇಳಿ ಅಂದಾಜಿಸಲಾಗಿದೆ. ಸೊ ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಯಾವ ರೀತಿ ಪಾವತಿ ಮಾಡಬೇಕಾಗುತ್ತೆ ಅಂದರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ SC ಮತ್ತು ST ಅವರಿಗೆ ಕೇವಲ 250 ರೂಪಾಯಿಗಳನ್ನು ಪಾವತಿಸಬೇಕು. ಇನ್ನು ಅದರ್ಸ್ ಮತ್ತು ಜನರಲ್ ಕ್ಯಾಸ್ಟರ್ ಅವರಾಗಿದ್ದರೆ 1,050 ರೂಪಾಯಿಗಳನ್ನ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಸೊ ನಂತರ ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಒಂದು ಹುದ್ದೆಗೆ ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ನಡೆಸಲಾಗುತ್ತೆ ಅಂದ್ರೆ, ಒಟ್ಟು 4 ಹಂತಗಳಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ನಡೆಸಲಾಗುತ್ತೆ. ಮೊದಲು ಒಂದನೇದು CBT ಪರೀಕ್ಷೆ, ಆನಂತರ ನೇರ ಸಂದರ್ಶನ, ಆನಂತರ ವೈದ್ಯಕೀಯ ತಪಾಸಣೆ ಮತ್ತು ಫೈನಲ್ ಆಗಿ ದಾಖಲೆ ಪರಿಶೀಲನೆ. ಸೊ ಈ 4 ಹಂತಗಳಲ್ಲಿ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೆಸಲಾಗುತ್ತೆ. ಸೊ ಈ CBT ಎಕ್ಸಾಮ್ನಲ್ಲಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನಲ್ಲಿ ತಾರ್ಕಿಕ ಸಾಮರ್ಥ್ಯಕ್ಕೆ 60 ಪ್ರಶ್ನೆಗಳಿಗೆ 60 ಮಾರ್ಕ್ಸ್ಗಳನ್ನ ಕೊಡಲಾಗುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 40 ಪ್ರಶ್ನೆಗಳಿಗೆ 40 ಮಾರ್ಕ್ಸ್ಗಳನ್ನ ಕೊಡಲಾಗುತ್ತೆ. ಗಣಿತ ಸಾಮರ್ಥ್ಯಕ್ಕೆ 40 ಪ್ರಶ್ನೆಗಳಿಗೆ 40 ಮಾರ್ಕ್ಸ್ಗಳನ್ನ ಕೊಡಲಾಗುತ್ತೆ. ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ 60 ಪ್ರಶ್ನೆಗಳಿಗೆ 60 ಮಾರ್ಕ್ಸ್ಗಳನ್ನ ಕೊಡಲಾಗುತ್ತೆ. ಸೊ ಟೋಟಲಿ 200 ಪ್ರಶ್ನೆಗಳಿಗೆ 200 ಮಾರ್ಕ್ಸ್ಗಳನ್ನ ಕೊಡಲಾಗಿರುತ್ತೆ. ಇದಕ್ಕೆ 120 ನಿಮಿಷಗಳ ಕಾಲಾವಕಾಶನ ಕೊಡಲಾಗಿದೆ. ಅಂದರೆ 2 ಗಂಟೆಗಳ ಕಾಲ ನಿಮಗೆ ಅವಕಾಶವನ್ನ ನೀಡಲಾಗುತ್ತೆ. ಈ ಒಂದು ಪ್ಯಾಟರ್ನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ MCQ ಪ್ಯಾಟರ್ನ್ ನಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸೊ ಅದಕ್ಕಾಗಿ ಆದಷ್ಟು ಕನ್ಫರ್ಮ್ ಇರುವಂತಹ ಕ್ವಶನ್ಗಳಿಗೆ ಮೊದಲು ಅಟೆಂಡ್ ಮಾಡಿ, ಆನಂತರ ನೀವು ಉಳಿದಂತಹ ಪ್ರಶ್ನೆಗಳಿಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನಂತರ ದಾಖಲೆಗಳು ಅಂದರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ್ಯಾವ ದಾಖಲೆಗಳು ಅವಶ್ಯಕತೆ ಇದೆ ಅಂದರೆ, ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, UC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ವಿಕಲಚೇತನರಾಗಿದೆ UDID ಕಾರ್ಡ್ ಮತ್ತು ನಿಮ್ಮ ಫೋಟೋ ಹಾಗೂ ಸಹಿ ಕೂಡ ಬೇಕಾಗುತ್ತೆ. ಸೊ ಈ ಎಲ್ಲ ದಾಖಲೆಗಳೊಂದಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೊದಲು ಇದರ ಆಫೀಷಿಯಲ್ ವೆಬ್ಸೈಟ್ ಆದಂಥ www.idbi.bank.in ಗೆ ಭೇಟಿ ನೀಡಿ. ಅಲ್ಲಿ ಕ್ಯಾರಿಯರ್ ವಿಭಾಗದಲ್ಲಿ ಕರೆಂಟ್ ಓಪನಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ 2 ಆಪ್ಷನ್ಗಳು ಓಪನ್ ಆಗುತ್ತೆ. ರಿಕ್ವೈರ್ಮೆಂಟ್ ಫಾರ್ ಅಸಿಸ್ಟೆಂಟ್ ಮ್ಯಾನೇಜರ್, ರಿಕ್ವೈರ್ಮೆಂಟ್ ಫಾರ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್. ಸೊ ಈ ಒಂದು ಯಾವ ಪೋಸ್ಟಿಗೆ ನೀವು ಆಯ್ಕೆ ಮಾಡಬೇಕು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಇಲ್ಲಿ 2 ಆಪ್ಷನ್ ಇರುತ್ತೆ. ಇಲ್ಲಿ ಕೆಳಗಡೆ ಕಾಣಿಸುವಂಥ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಸೊ ಈ ರೀತಿ ಒಂದು ಪೇಜಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಅರ್ಜಿ ಫಾರ್ಮ್ನ ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ಕೇಳಲಾಗುವಂತಹ ಎಜುಕೇಷನ್ ಡೀಟೇಲ್ಸ್ ಮತ್ತು ನಿಮ್ಮ ವೈಯಕ್ತಿಕ ವಿವರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿದ ನಂತರ ಫೈನಲ್ ಆಗಿ ನೀವು ಭರ್ತಿ ಮಾಡಿದ ಎಲ್ಲ ವಿಷಯಗಳು ಸರಿಯಾಗಿದೆ ಅಂತ ಹೇಳಿ ಖಚಿತಪಡಿಸಿಕೊಂಡು ಅನಂತರ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಬೇಕು. ಅನಂತರ ಫೈನಲ್ ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಅಕ್ಲಾಜ್ಮೆಂಟ್ ಸಿಗುತ್ತೆ. ಈ ಒಂದು ಅಕ್ಲಾಜ್ಮೆಂಟ್ನ ಮುಂದಿನ ಭವಿಷ್ಯಕ್ಕಾಗಿ ನೀವು ತೆಗೆದು
ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಫೈನಲ್ ಆಗಿ ನಾವು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋಣ. ಸೊ ಇದರ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 8, 2026 ಮತ್ತು ಅಪ್ಲಿಕೇಶನ್ ಎಂಡ್ ಡೇಟ್ ಅಂದರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು ಅಂದರೆ ಮಾರ್ಚ್ 19, 2026 ಅವಕಾಶವನ್ನು ಕೊಡಲಾಗಿದೆ. ಇನ್ನು CBT ಎಕ್ಸಾಮ್ನ ಏಪ್ರಿಲ್ 12, 2026 ನಡೆಸಲಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ನಿಮಗೆ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅಂದರೆ ಯಾವುದೇ ಎನಿ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಅಥವಾ ರೀಜನಲ್ ಬ್ಯಾಂಕ್ ಆಗಿರ್ಬೋದು, ಇನ್ನಿತರ ಬ್ಯಾಂಕ್ಗಳಲ್ಲಿ 2 ವರ್ಷಗಳ ಕೆಲಸ ಮಾಡಿದಂಥ ಒಂದು ಅನುಭವ ಕೂಡ ಬೇಕಾಗುತ್ತೆ. ಸೊ ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ರಿಲೇಟಿವ್ಸ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೊ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.